ಹಾಯ್, ತುಂಬ ಜನಕ್ಕೆ ಇ ವಿ ಸ್ಕೂಟರ್ಸ್ಗಳು ತೊಗೊಳ್ಳೋದಾ ಅಥವಾ ಪೆಟ್ರೋಲ್ ಸ್ಕೂಟರ್ ಅಥವಾ ಬೈಕ್ಗಳು ತೊಗೊಳ್ಳೋದಾ ಹೀಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇವತ್ತು ಆ ವಿಡಿಯೋದಲ್ಲಿ ಸಿಂಪಲಾಗೆ ನನಗೆ ಗೊತ್ತಿರೋ ಹಾಗೆ ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ಯಾವುದು ಬೆಸ್ಟ್, ಯಾವುದು ನಾಟ್ ಬ್ಯಾಡ್ ಅಂತ. ಯಾಕಂದರೆ ನಾನು ಎರಡೂ ಥರ ಸ್ಕೂಟರ್ನು ಎರಡೂ ಥರ ಬೈಕ್ನು ಯೂಸ್ ಮಾಡಿದ್ದೀನಿ, ತುಂಬ ವರ್ಷಗಳಿಂದ ಯೂಸ್ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅಟ್ ಪ್ರೆಸೆಂಟ್ ನನ್ನ ಹತ್ರ ಒಂದು ಪೆಟ್ರೋಲ್ ಸ್ಕೂಟ್ರ್ ಇದೆ, ಒಂದು ಇ ವಿ ಸ್ಕೂಟ್ರ್ ಇದೆ ಆ್ಯಂಡ್ ಒಂದು ಪೆಟ್ರೋಲ್ ಬೈಕ್ ಇದೆ ಆ್ಯಂಡ್ ಅಫ್ಕೋರ್ಸ್ ಕಾರ್ ಕೂಡ ಇದೆ. ಬಟ್ ಇ ವಿ ಕಾರ್ಸ್ ಇಲ್ಲ, ಬಟ್ ಯೂಸ್ ಮಾಡಿದ್ದೀನಿ. ಬಟ್ ಸದ್ಯಕ್ಕೆ ಇ ವಿ ಕಾರ್ಸ್ ಇಲ್ಲ. ನನ್ನ ಜ್ಞಾನದ ಪ್ರಕಾರ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಯಾವುದು ಬೆಸ್ಟ್ ಅಂತ. ಸೊ ಹೊಸದಾಗಿ ತಗೊಳ್ತಿರೋ ಅಂಥವ್ರಿಗೆ ಪ್ರಾಬ್ಲಿ ಇದು ಹೆಲ್ಪ್ ಆಗ್ಬೋದು. ಈ ವಿಡಿಯೋನ ಅವರು ಕೂಡ ಶೇರ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ಇದೆ. ಸೊ ಎರಡೂ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟು ಅಡ್ವಾಂಟೇಜಿಗೆ ಬಂದುಬಿಡೋಣ. ಫಸ್ಟು ಇ ವಿ ವೆಹಿಕಲ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ವಿದ್ಯುತ್ ಚಾಲಿತವಾಗಿ ಓಡಾಡುವಂತಹ, ಚಾರ್ಜ್ ಮಾಡಿ ಓಡಾಡುವಂತಹ ವೆಹಿಕಲ್, ಸ್ಪೆಷಲಿ ಸ್ಕೂಟರ್ಸ್ ಅಥವಾ ಬೈಕ್. ಈಗ ಮೆಜಾರಿಟಿ ಸ್ಕೂಟರ್ಸ್ ಇರೋದ್ರಿಂದ ಸೊ ಅದ್ರ ಬಗ್ಗೆನೇ ಮಾತಾಡೋಣ. ಕೇವಲ 20 ರೂಪಾಯಿ 30 ರೂಪಾಯಿಗೆ ಫುಲ್ ಚಾರ್ಜ್ ಅಂದರೆ ಕರೆಂಟ್ ಬಿಲ್ ನಾನು ಹೇಳ್ತಿರೋದು. ಆ್ಯಂಡ್ ಎಸ್ಪೆಷಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಕಡೆ ಒಂದು 70 to 75% ಅಷ್ಟು ಕರೆಂಟ್ ಫ್ರೀ ಇರೋದ್ರಿಂದ ಸೊ ನಮಗೆ ಅದಕ್ಕೆ ಹಾಕುವಂತಹ ರನ್ನಿಂಗ್ ಆಫ್ ಕಾಸ್ಟ್, ಗಾಡಿ ಓಡಿಸೋವಂಥ ಕಾಸ್ಟ್ ಆಲ್ಮೋಸ್ಟ್ ಝೀರೋ ಅಂತಲೇ ಹೇಳಬಹುದು. ಓಕೆ, ಮತ್ತು ಮೈಂಟೆನೆನ್ಸ್ ಕಾಸ್ಟ್ ಕೂಡ ಏನು ಪೀರಿಯಾಡಿಕ್ ಮೇಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಪೀರಿಯಾಡಿಕ್ ಅಂದರೆ ಎಲ್ಲ ನಾರ್ಮಲ್ ಕೆಟ್ಟೋಗಿರೋದಲ್ಲ, ಪೀರಿಯಾಡಿಕ್ ನಾರ್ಮಲ್. ಈಗ ಪೆಟ್ರೋಲ್ ಗಾಡಿಗೆ ಏನು ಸರ್ವಿಸ್ ಮಾಡಿಸೋ ಹಾಗೆ ಸ್ಕೂಟ್ರಿಗೆ ಸರ್ವಿಸ್ ಮಾಡಿಸೋವಂಥ ಅವಶ್ಯಕತೆಗಳು ಇಲ್ಲ, ರೈಟ್. ಮತ್ತು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಕೆಲವೊಂದಷ್ಟು ಫೀಚರ್ಸ್ಗಳಿರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಯೂಸ್ ಆಗುವಂಥ ಫೀಚರ್ಸ್ GPS. ವೆಹಿಕಲ್ ಎಲ್ಲಿದೆ ಅಂತೇಳಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಸೊ ನನ್ನ ವೆಹಿಕಲ್ ಕೂಡ ಎಲ್ಲಿದೆ ಅಂತೇಳಿ ನನಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಎಷ್ಟು ಓಡಿದೆ, ಏನು ಕತೆ, ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅದರಲ್ಲೇ ಸೇವ್ ಮಾಡ್ಕೋಬಹುದು. ನಮ್ಮ ಸ್ಪೀಡ್ ಲಿಮಿಟ್ ಎಷ್ಟು ಓಡಿದೆ, ಡೈಲಿ ಎಷ್ಟು ಓಡಿದೆ, ಎಷ್ಟು ಓಡ್ತಾ ಇದೆ, ಬ್ಯಾಟ್ರಿ ಡಿಗ್ರೇಡೇಷನ್, ಪ್ರತಿಯೊಂದು ಒಂದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸು ಸ್ಕೂಟ್ರಲ್ಲಿ ಅಥವಾ ಬೈಕಲ್ಲಿ ತೋರಿಸುತ್ತೆ, ರೈಟ್. ಆ್ಯಂಡ್ ನೆಕ್ಸ್ಟು ನಿಮಗೆ ಸೌಂಡು ಈ ಥರದೆಲ್ಲ ಹಾಕುವಂಥದ್ದು, ಪ್ರತಿ ಸಲ ಚಾರ್ಜ್ ಇದು ಪೆಟ್ರೋಲ್ ಹಾಕಿ ಓಡಿಸೋವಂಥದ್ದು ಏನೂ ಇಲ್ಲ. ಒಂದು ಸಲ ಚಾರ್ಜ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಕೊಡಲಿಲ್ಲ, ಒಂದು 70-80 ಕಿಲೋಮೀಟ್ರ್ ಆದರೂ ನೀವು ಯಾವುದೇ ಸರಾಸರಿ ಆ್ಯಾವ್ರೇಜ್ ಇ ವಿ ಸ್ಕೂಟರ್ ತೊಗೊಂಡ್ರೆ ಖಂಡಿತ ಕೊಡುತ್ತೆ, ರೈಟ್. ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಪಾಸಿಟಿವ್. ಮೇಯ್ನ್ ಬಂದು ರನ್ನಿಂಗ್ ಆಫ್ ಕಾಸ್ಟ್ ಮತ್ತು ಫೀಚರ್ಸ್, ಸ್ಮಾರ್ಟ್ ಫೀಚರ್ಗಳು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಯಾರು ಬೇಕಾದ್ರೂ ಅದು ಈಸಿಯಾಗಿ ಓಡಿಸ್ಬಹುದು, ರೈಟ್. ಇದಿಷ್ಟು. ಈಗ ಇ ವಿ ಸ್ಕೂಟರ್ನಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್ಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್, ನೀವು ಇದಕ್ಕೆ ಯಾವುದೇ ನೀವು ಮಿನಿಮಮ್ ಬೈಕ್ ತೊಗೋಬೇಕಂದ್ರೂ 1 ಲಕ್ಷಕ್ಕಿಂತ ಕಡಿಮೆ ನಿಮ್ಗೆ ಯಾವ ಸ್ಕೂಟ್ರು ಅಥವಾ ಬೈಕು ಇ ವಿನಲ್ಲಿ ಸಿಗೋದಿಲ್ಲ. ಸಿಕ್ಕಿದ್ರೆ ನಿಮ್ಗೆ ಅಷ್ಟು ಯೂಸ್ ಆಗೋದಿಲ್ಲ. ಮಿನಿಮಮ್ 1.5 ಲಕ್ಷ, 1.30 ಇಂದ 1.60 ಲಕ್ಷ. ಇವಾಗ ಸ್ವಲ್ಪ GST ಇವೆಲ್ಲ ಕಮ್ಮಿ ಮಾಡೋದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ. 1.20ರಿಂದ 1.50-60ರವರೆಗೆ ನಿಮಗೊಂದು ಗುಡ್ ಇ ವಿ ವೆಹಿಕಲ್ ಸಿಗುತ್ತೆ, ರೈಟ್. ಅಂದರೆ ನೀವು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಪೆಟ್ರೋಲ್ ಗಾಡಿಗಳಿಗಾದರೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಒಂದು 20-30 ಸಾವಿರಕ್ಕೆಲ್ಲ ಚೆನ್ನಾಗಿರೋ ಸಿಕ್ಬಿಡುತ್ತೆ. ಒಂದು 50 ಸಾವಿರ ಕೊಟ್ಟರೆ ಸೂಪರಾಗಿರೋ ಗಾಡಿ ಸಿಕ್ಬಿಡ್ತದೆ. ಸೊ ನಿಮ್ಗೆ 5 ವರ್ಷ ಓಡಿಸ್ತೀನಿ ಅಂದ್ರೂ ಕೂಡ ನೀವು 5 ವರ್ಷ 50 ಸಾವಿರನೂ ಖರ್ಚು ಮಾಡಲ್ಲ ಸೊ ಪೆಟ್ರೋಲ್ ಗಾಡಿಗೆ. ಮತ್ತು ನಿಮ್ಗೆ ಅದು ಮಾರಿದ್ರೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಒಂದು 5-10 ಸಾವಿರ ಡಿಫ್ರೆನ್ಸಲ್ಲೇ ಹೋಗುತ್ತೆ. ಸೊ ನಿಮಗೆ ಇ ವಿ ವೆಹಿಕಲಲ್ಲಿ ಹಂಗೆ ಆಗೋದಿಲ್ಲ. ಸೊ ನಿಮಗೆ ಎವ್ರಿ ಡೇ ಅದರದ್ದು ಏನಂತಾರೆ ಇನ್ಫ್ಲೇಷನ್ ಜಾಸ್ತಿನೇ ಆಗ್ತಾ ಇರುತ್ತೆ ವಿನಃ ಅದರದ್ದು ಮೇಲೆ ಹೋಗ್ತಿರೋದಿಲ್ಲ. ಸೊ ನಿಮಗೆ ರನ್ನಿಂಗ್ ಆಫ್ ಕಾಸ್ಟ್ ಕಡಿಮೆ ಇರ್ಬೋದು, ಬಟ್ ನೀವು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಉದಾಹರಣೆಗೆ ಓಲಾ ಸ್ಕೂಟರ್ ನಾನು ಫಸ್ಟ್ ತಗೊಳ್ಬೇಕಾದಾಗ ಆಲ್ಮೋಸ್ಟ್ 1.5 ಲಕ್ಷ ಏನೋ ಆಗಿತ್ತದು. ಬಟ್ ಇವಾಗ ಅದರದ್ದು ವ್ಯಾಲ್ಯೂ ಆಫ್ಟರ್ 3 ಇಯರ್ಸ್ 70 ಸಾವಿರ ಕೊಡೋಲ್ಲ, ರೈಟ್. ಅಂದರೆ ಅರ್ಧನೂ ಇಲ್ಲ ಅಂತ ಅರ್ಥ, ಸಿಂಪಲಾಗಿ ಹೇಳ್ಬೇಕಂದ್ರೆ. ಅದೇ ನೀವು ನಾನು ಪೆಟ್ರೋಲ್ ಗಾಡಿ ಏನಂದರೆ ಆವಾಗ ಆಕ್ಟಿವ್ ಹೋಂಡಾ ಆಗಲಿ ಅಥವಾ ಬೇರೆ ಯಾವುದನ್ನು TVS ಆಗಲಿ ಯಾವುದೇ ಪೆಟ್ರೋಲ್ ಗಾಡಿಗಳು ನಾನು ತೊಗೊಂಡಿದ್ದಿದ್ರೆ 1 ಲಕ್ಷ ಅಥವಾ 70 ಸಾವಿರ 80 ಸಾವಿರ ಕೊಟ್ಟು ತೊಗೊಂಡಿದ್ದಿದ್ರೆ ಇವತ್ತು ನಾನು ಅದನ್ನು ಮಾರಿದ್ರೂ ಕೂಡ 50 ಸಾವಿರಕ್ಕೆ ಹೋಗುತ್ತೆ. ಅಂದರೆ 20 ಸಾವಿರ ನನಗೆ ಇನ್ಫ್ಲೇಷನ್ ಆಗುತ್ತೆ. ಬಟ್ ಇಲ್ಲ ನಂಗೆ ಅರ್ಧನೂ ಸಿಗೋದಿಲ್ಲ. ಮತ್ತು ಇ ವಿ ಸ್ಕೂಟರ್ಗಳು ನಿಮಗೆ ಏನಂತಾರೆ ಬ್ಯಾಟ್ರಿ ಡಿಗ್ರೇಡೇಷನ್ ಆಗ್ತಾ ಬರುತ್ತೆ ಡೇ ಬೈ ಡೇ. ಅಂದರೆ ಫಸ್ಟ್ ನೀವು ತೊಗೊಂಡಾಗ ಅದರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಪುಲ್ಲು ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಹೋಗ್ತಾ ನಿಮ್ಗೆ ಅದ್ರ ಪವರ್ ಕಮ್ಮಿ ಆಗುತ್ತೆ. ಈಗ ಹೆಂಗೆ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಈಗ ಮೊಬೈಲ್ ನೋಡಿ ಯೂಸ್ ಮಾಡ್ತಿರ್ತೀವಲ್ಲ, ಸೇಮ್ ಟು ಸೇಮ್ ಹೆಂಗೆ ಶೆಲ್ಲಲ್ಲಿ ಹೆಂಗೆ ಅಥವಾ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳೆಲ್ಲ ಹೆಂಗೆ ಹೋಗ್ತಾ ಅದರದ್ದು ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಬರುತ್ತೆ, ಇದನ್ನು ಹಾಗೆ ಅದರದ್ದು ಕ್ವಾಲಿಟಿ ಕಳ್ಕೊಳ್ತಾ ಬರುತ್ತೆ, ರೈಟ್. ಆ್ಯಂಡ್ ನೆಕ್ಸ್ಟು ಇನ್ನೊಂದಂದರೆ ಆ ಬ್ಯಾಟ್ರಿದು ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ, ಸರಿನಾ. ಮತ್ತು ಬ್ಯಾಟ್ರಿದು ಬಂದು ಎಕ್ಸ್ಪೆನ್ಸಿವ್ ಕಾಸ್ಟ್ ಇರುತ್ತೆ. ಇಡೀ ಮೇನ್ ಇರೋದೇ ಮೋಟ್ರು ಮತ್ತು ನಿಮಗೆ ಬ್ಯಾಟ್ರಿ. ಸೊ ಅದೇ ಅದರದ್ದು ಜೀವಾಳ.
ಸೊ ಅದೇ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಪೆಟ್ರೋಲ್ ಗಾಡಿಗಳಲ್ಲಿ ಹಾಗೇನಿರೋದಿಲ್ಲ, ಚಿಕ್ಕ ಚಿಕ್ಕದು ಕೂಡ ಎಲ್ಲ ಸಪರೇಟಾಗಿರುತ್ತೆ. ನಿಮ್ಗೆ ಇಂಜಿನ್ ಒಂದೇ ದೊಡ್ಡದು, ಇರೋದ್ರಲ್ಲಿ ಕಾಸ್ಟ್ ಅದೇ ದೊಡ್ಡದು ಅದು ಬಿಟ್ಟರೆ ಬೇರೆ ಇನ್ಯಾವುದು ನಿಮಗೇನು ಆ ಥರ ದೊಡ್ಡದು ಕಾಸ್ಟ್ ಅಂತ ಅನಿಸಲ್ಲ. ಎಲ್ಲ ಕೂಡ ಈಸಿ ಟು ಮೇಂಟೆನೆನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಈ ವಿನಲ್ಲಿ ನಿಮಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವೊಂದಷ್ಟು ಪಾರ್ಟ್ಸ್ಗಳಿರುತ್ತೆ, ಅದು ತುಂಬ ಚಿಕ್ಕದಾಗಿರುತ್ತೆ. ಬಟ್ ಅದೇನೋ ನಾವು ಹೋಯ್ತು ಅಂದರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಉದಾಹರಣೆಗೆ ECU ಆಗಿರಬಹುದು, ಅಥವಾ ಮೋಟ್ರ್ ವೈಂಡಿಂಗ್ ಆಗಿರಬಹುದು, ಅಥವಾ ಬ್ಯಾಟ್ರಿ ಟು ಮೋಟ್ರ್ ಕನೆಕ್ಟಿಂಗ್ ವೈರ್ ಆಗಿರಬಹುದು, ಬೆಲ್ಟ್ ಆಗಿರಬಹುದು, ಅಥವಾ ಸಮ್ ಎಲೆಕ್ಟ್ರಿಕಲ್ ಪಾರ್ಟ್ಸ್ಗಳಾಗಿರಬಹುದು. ಈ ಥರ ಕೆಲವೊಂದು ಸೆಲ್ಸ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್, ತುಂಬ ಬಿಚ್ಚಬೇಕದಲ್ಲ. ಸೆಲ್ಸ್ ಡ್ಯಾಮೇಜಸ್ಗಳಾಗಿರ್ಬೋದು, ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಒಂದೊಂದ್ಸಲ ತಿಕ್ಲಿ ಹಿಡ್ದು ಹೋಗ್ಬಿಡ್ತದೆ, ಅಷ್ಟು ಹಿಂಸೆ ಆಗಿಬಿಡ್ತದೆ, ಯಾಕಾದ್ರೂ ತೊಗೊಂಡು ಅಂತ ಅನಿಸ್ಬಿಡುತ್ತೆ. ಮತ್ತು ನಿಮಗೆ ಟಾರ್ಗೆಟ್ ಇಟ್ಕೊಂಡು ಓಡಿಸೋದಕ್ಕಾಗಲ್ಲ ಗಾಡಿನ. ಪ್ರತಿ ಸಲ ನೀವು ಕ್ಯಾಲ್ಕುಲೇಷನಲ್ಲೇ ಓಡಿಸ್ಬೇಕು ಗಾಡಿನ. ಈಗ ಪೆಟ್ರೋಲ್ ಗಾಡಿಗಳು ಅದರ ಟಕ್ ಅಂತ ಹೋಗ್ಬಿಟ್ಟು ಪೆಟ್ರೋಲ್ ಬಂಕ್ ಸಿಗುತ್ತೆ. ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಪೆಟ್ರೋಲ್ ಬಂಕ್ ಇಲ್ಲ ಅಂದರೂ ಕೂಡ ನಿಮ್ಗೆ ಯಾರಾದರೂ ಟೋವಿಂಗ್ ಮಾಡಿಬಿಟ್ಟು ಏನೋ ಒಂದು ಹೆಲ್ಪ್ ಮಾಡಿಬಿಡ್ತಾರೆ. ಯಾರೋ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ತಂದುಬಿಟ್ಟು ತಳ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಬಟ್ EV ಗಾಡಿಗಳು ಹಾಗಲ್ಲ. ಸೊ ಒಂದ್ಸಲ ನಿಮಗೆ ಬ್ಯಾಟ್ರಿ ಡೆಡ್ ಆಯಿತು ಅಂತ ಹೇಳಿದ್ರೆ ಫುಲ್ ಖಾಲಿಯಾಗಿ ನೀವು ಚಾರ್ಜ್ ಮಾಡಬೇಕು. ಮತ್ತು ಚಾರ್ಜಿಂಗ್ ಟೈಮ್ ಅವರ್ಸ್ ಮಿನಿಮಮ್ 5 ಅವರ್ ಇದ್ದೇ ಇರ್ತದೆ. ಸೊ ಇದು ತುಂಬ ಡಿಸಡ್ವಾಂಟೇಜಸ್ ಇದು. ಫಾಸ್ಟ್ ಚಾರ್ಜಿಂಗ್ಗಳು ಕೆಲವು ಕಡೆ ಇಲ್ಲ. ಮೊದಲು ಕೊಡ್ತಿದ್ರು 1 ಅವರ್ 2 ಅವರ್ ಕೊಡ್ತಿದ್ರು. ಬಟ್ ಇವಾಗ ಅದೆಲ್ಲ ಕಾಸು ಮಾಡಿ ದುಡ್ಡು ಹಾಕ್ಬಿಟ್ಟು ಈಗ ಅದನ್ನು ಕೂಡ ಇಲ್ದಂಗೆ ಆಗೋಗಿದೆ. ಸೊ ಇದು ನಾನು ನೋಟಿಸ್ ಮಾಡಿರುವಂತಹ ನೆಗೆಟಿವ್ಸ್ ಪೆಟ್ರೋಲ್ ಗಾಡಿಗಳಲ್ಲಿ, EV ಗಾಡಿಗಳಲ್ಲಿ. ಈಗ ಪೆಟ್ರೋಲ್ ಗಾಡಿಗೆ ಬರೋಣ. ಪೆಟ್ರೋಲ್ ಗಾಡಿ ಮತ್ತು EV ಗಾಡಿಗಳು ಇನ್ನೊಂದು, ಕೆಲವೊಂದಷ್ಟು ಬ್ರಾಂಡೆಡ್ ಅಲ್ಲದೇ ಇರುವಂತಹ ಕೆಲವೊಂದು ಗಾಡಿಗಳಲ್ಲಿ ತೊಗೊಂಡಾಗ ನಮಗೆ ಎಲೆಕ್ಟ್ರಿಕಲ್ ಇಶ್ಯೂಸ್ಗಳು ಕಾಣಿಸಿದೆ, ಎಷ್ಟೋ ಸಲ ಬೆಂಕಿ ಎತ್ಕೊಂಡು ಉರಿದಿದೆ, ಇದೆಲ್ಲ ನಾವು ನೋಡಿರ್ತೀವಿ. ಬಟ್ ಅದು ಎಲ್ಲ ಟೈಮಲ್ಲಿ ಆಗಲ್ಲ. ನಾವು ಎಲ್ಲಿ ನಿಲ್ಲಿಸಿರ್ತೀವಿ, ಹೀಟು, ನಮ್ಮದು ಎರ್ತಿಂಗ್ ಇದೆಯಾ, ನಮ್ಮದು ಪವರ್ ಪಾಯಿಂಟಲ್ಲಿ ಎರ್ತಿಂಗ್ ಇದೆಯಾ, ನಮ್ಮದು ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಇಷ್ಟು ಯೂಸ್ ಮಾಡ್ತೀನಿ. ನಮಗೆ ಯಾವುದೇ ರೀತಿ, ನಾನು ಆಲ್ಮೋಸ್ಟ್ 3.5 ವರ್ಷ ಆಯಿತು ನಾನು ತೊಗೊಂಡು. ಇದುವರೆಗೂ ನನಗೆ ಯಾವುದೇ ರೀತಿಯಾದಂತಹ ಆ ಥರ ಇಶ್ಯೂಸ್ಗಳು ನನಗೆ ಯಾವುದೂ ಆಗಿಲ್ಲ. 1-2 ಸಲ ಮಾತ್ರ ಸಡನ್ನಾಗಿ ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದು ಹೋಗಿ ಚೆಕ್ ಮಾಡಿದಾಗ ECU ನೋಟೋಗಿತ್ತು. ಸೊ ಅದು ವಿತಿನ್ ವಾರಂಟಿಲಿ ಇರೋದ್ರಿಂದ ಎರಡು ಸಲ ಅಲ್ಲ, ಐ ಥಿಂಕ್ 3 ಸಲ ಚೇಂಜ್ ಮಾಡಿದ್ದಾಯಿತು. ಬಟ್ ಇದಿತ್ತು, ಏನಂದರೆ 0 ಅಮೌಂಟ್ ಇತ್ತು, ನಾಟ್ ಎನ್ ಇಶ್ಯೂ. ಬಟ್ ಈಗ 3 ವರ್ಷ ಆಗೋಗಿದೆ. ಸೊ ಇವಾಗ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗ ನಾನು ಏನೇ ಮಾಡಿಸಿದ್ರು ಎಕ್ಸ್ಪೆನ್ಸಿವ್ ಆಗುತ್ತೆ. ಮತ್ತು ಮೆಟಲ್ ಬಾಡಿ ಇಲ್ಲಿ ಮ್ಯಾಕ್ಸಿಮಮ್ ನಾನು ನೋಡೋದು ಕಾಣಿಸಲ್ಲ. ಚಾಸಿಸ್ ಬಿಟ್ಟರೆ ನಿಮಗೆ ಫುಲ್ ಆಫ್ ತುಂಬ ಲೋ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಕೆಲವೊಂದಷ್ಟು ಏತರ್ ಮತ್ತು TVS ಬಿಟ್ಟು ಬೇರೆ ಇನ್ನೆಲ್ಲ ಅದು ಈವನ್ ಓಲಾನು ಕೂಡ ಸೇರಿಸಿ ಅದರದ್ದು ಕ್ವಾಲಿಟಿ, ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬ ಚೀಪ್ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಅಫ್ಕೋರ್ಸ್ ಫೀಚರ್ಸ್ ಸಖತ್ತಾಗಿದೆ. ಬಟ್ ಜನ ಬೈಕೊಂಡು ತೊಗೊಳ್ತಿರೋದೇ ಅದಕ್ಕೋಸ್ಕರ. ಅದರದ್ದು ಪರ್ಫಾರ್ಮೆನ್ಸ್ ಆಗಿರಲಿ, ಫೀಚರ್ ಆಗಿರಲಿ, ಅಥವಾ ಅದರದ್ದು ಲೋಡ್ ಕೆಪಾಸಿಟಿ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಚೆನ್ನಾಗಿದೆ. ಬಟ್ ಕ್ವಾಲಿಟಿ, ಪ್ಲಾಸ್ಟಿಕ್ ಕ್ವಾಲಿಟಿ, ಬಾಡಿ ಕ್ವಾಲಿಟಿ ನಾನು ಎಷ್ಟು ಸಲ ಅದು ರೆಡಿ ಮಾಡಿಸೋರು ಸ್ಟ್ಯಾಂಡ್ ಹೊರಟೋಗುತ್ತೆ, ಎಲ್ಲನೂ ಹೊರಟೋಗುತ್ತೆ. ಈಗ ಪೆಟ್ರೋಲ್ ಗಾಡಿಗಳಲ್ಲಿ ಪಾಸಿಟಿವ್ ನೋಡ್ತಾ ಬರೋಣ. ಫಸ್ಟ್ ಆಫ್ ಆಲ್ ರೀಸೈಲಿಂಗ್ ವ್ಯಾಲ್ಯೂ. ಈಗ ನೀವು 1 ಲಕ್ಷ ಕೊಟ್ಟು ಗಾಡಿ ತೊಗೊಂಡು 3 ವರ್ಷ ನೀವು ಓಡಿಸಿದ್ರೆ, ಈಗ ನೀವು EV ವೆಹಿಕಲ್ ಹೆಂಗೆ ಹೇಳಿದ್ರೆ ಹಿಂಗೆ 3 ವರ್ಷ ಓಡಿಸಿದ್ರು ಕೂಡ 1 ಲಕ್ಷಕ್ಕೆ ನಿಮಗೆ ಚಿಕ್ಕಮ್ಮಿ ಒಂದು 70,000 ಸಿಗುತ್ತೆ, ಅಟ್ಲೀಸ್ಟ್ 60,000 ಸಿಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಅಷ್ಟೊಂದು ಏನಿರೋದಿಲ್ಲ ಕಂಪೇರ್ ಟು EV ಕಂಪೇರ್ ಮಾಡ್ರೆ. ಮತ್ತು ನಿಮಗೆ ಇದರಲ್ಲಿ ಸೆಕೆಂಡ್ಸ್ ಹ್ಯಾಂಡ್ಲ್ಗಳು ನೀವು ತೊಗೋಬೋದು ಆರಾಮಾಗಿ. ತುಂಬ ಈಸಿಯಾಗಿ ನೋಟಿಸ್ ಮಾಡುವಂಥ ಲೋಕಲ್ ಮೆಕ್ಯಾನಿಕ್ ಕೂಡ ಇದನ್ನ ಈಸಿಯಾಗಿ ರೆಡಿ ಮಾಡಿಬಿಡ್ತಾರೆ. EV ಥರ ಕಷ್ಟ ಆಗೋಲ್ಲ. EV ಹಂಗಲ್ಲ, ನಿಮ್ಗೆ ಅಲ್ಲೇ ತೊಗೊಂಡೋಗ್ಬೇಕು. ಬಟ್ ಪೆಟ್ರೋಲ್ ಗಾಡಿಗಳು ಹಂಗಲ್ಲ, ನೀವು ಎಲ್ಲಿ ಲೋಕಲ್ ಗ್ಯಾರೇಜ್ ನೀವೇ ಎಷ್ಟೋ ಸಲ ಮಾಡ್ಕೊಂಬಿಡ್ಬೋದು. ಇಂಜಿನ್ ಬಿಟ್ಟು ಮಿಕ್ಕಿದೆಲ್ಲ ನಾವೇ ಮಾಡ್ಕೊಳ್ಳೋವಂಥದ್ದು ಎಷ್ಟೊಂದು ಟೂಲ್ ಕಿಟ್ಟಲ್ಲೇ ಮಾಡ್ಕೊಂಬಿಡ್ಬೋದು. ಅಷ್ಟೆಲ್ಲ ಇರುತ್ತೆ, ಈಸಿ ಟು ಆಕ್ಸೆಸ್ ಇರುತ್ತೆ. ಮತ್ತು ಎಲ್ಲಿ ಬೇಕಾದ್ರೂ ಈಸಿಯಾಗಿ ಪೆಟ್ರೋಲ್ ಹಾಕ್ಕೊಂಡು ಪೆಟ್ರೋಲ್ ಬಂಕ್ಗಳಲ್ಲಿ ಅಥವಾ ಲೋಕಲ್ ಶಾಪ್ಗಳಲ್ಲಿ ತಕ್ಕಂಥ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೋಗ್ತಾ ಇರ್ಬೋದು. ಮೈಂಟೆನೆನ್ಸ್ ಈಸಿ ಇರುತ್ತೆ. ಅಫ್ಕೋರ್ಸ್ ಅದು ಪೀರಿಯಾಡಿಕ್ ಮೇಂಟೆನೆನ್ಸಲ್ಲಿ ನಮಗೂ ಒಂದು 500 ರೂಪಾಯಿ 1000 ರೂಪಾಯಿ ಆಗಬಹುದು. ಬಟ್ ಎನಿವೇ ಅದು ನಮಗೆ ಲಾಂಗ್ ಟರ್ಮ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ರನ್ನಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಪೆಟ್ರೋಲ್ ಗಾಡಿಗಳು. ಮತ್ತು ನಮಗೆ ಸ್ವಲ್ಪ ಪೆಟ್ರೋಲ್ ಕನ್ಸಂಪ್ಷನ್ಸ್, ನಮಗೆ ಮೈಲೇಜ್ ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನಿಜ. ಮತ್ತು ನಮಗೆ 100 ರೂಪಾಯಿ ಹಾಕ್ಸಿದ್ರು ಕೂಡ ಒಂದು 30 ಕಿಲೋಮೀಟರ್ ಸಿಕ್ಕಿದ್ರೆ ಹೆಚ್ಚಷ್ಟೇ. ಸೊ ರನ್ನಿಂಗ್ ಆಫ್ ಕಾಸ್ಟ್ ನಿಮಗೆ ಜಾಸ್ತಿ ಇರುತ್ತೆ. ಸೊ ಇದು ಅದರಲ್ಲಿ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್. ಬಟ್ ನಿಮಗೆ ಡ್ಯೂರೇಬಿಲಿಟಿ ಅಂತ ಬಂದರೆ ನಿಮಗೆ EVಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ರಿಸೆಲ್ಲಿಂಗಲ್ಲಾಗಿರಲಿ, ಮತ್ತು ಡ್ಯೂರೇಬಿಲಿಟಿಲಾಗಿರಲಿ, ಪರ್ಫಾರ್ಮೆನ್ಸಲ್ಲಾಗಿರಲಿ, ಪ್ರತಿಯೊಂದರಲ್ಲೂ ಕೂಡ ನಿಮಗೆ EV ಗಾಡಿ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಗಾಡಿಗಳು ಬಹಳ 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 ಉತ್ತಮ. ಎಸ್, ಹೌದು, ಅದೇ ಹೇಳ್ತಾ ಇದ್ದೀನಿ. ಎಸ್, ಅದನ್ನೇ ಅವರು ಹೇಳ್ತಾ ಇರೋದು. ಸೊ ಈಗ ಫೈನಲ್ ಕನ್ಕ್ಲೂಡ್ ಏನು ಅಂತ ಹೇಳಿದ್ರೆ, ಸೊ ನಿಮಗೆ
ಜಾಸ್ತಿ ಓಡಾಡ್ತಾ ಇದ್ದೀನಿ. ನಾನು ಡೈಲಿ ಒಂದು 50ರಿಂದ 60 ಕಿಲೋಮೀಟ್ರ್ ಓಡಾಡ್ತೀನಪ್ಪ. ನಾನು ಡೆಲಿವರಿ ಕೆಲಸ ಮಾಡ್ತೀನಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಮಾಡೋದು, ಪೋರ್ಟ್ರ್ ವರ್ಕ್ ಮಾಡೋವಂಥದ್ದು, ಈ ಥರದ್ದು ನಾನು ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಇ ವಿ ಗಾಡಿಗಳು ಬಹಳ ಒಳ್ಳೆ ಆಪ್ಷನ್ಸ್. ಒಂದು 3-4 ವರ್ಷ ನೀವು ಯೂಸ್ ಮಾಡ್ಕೋ, ಯಾಕಂದ್ರೆ ದುಡಿತಿದ್ದೀರ, ನೀವು ಇನ್ಕಮ್ ಮಾಡ್ತೀರಿ, ಇನ್ಕಮ್ ಸೋರ್ಸಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದೀರ. ಸೊ ಹಾಗಾಗಿ ನಿಮಗೆ ಇ ವಿ ಬೆಸ್ಟ್ ಗಾಡಿ, ರೈಟ್. ಎನಿ ಬ್ರ್ಯಾಂಡೆಡ್ ಗೆಸ್ಟ್ ಗಾಡಿಗಳು ಮತ್ತು ಅಂಡರ್ ವಾರಂಟಿ, ಎಕ್ಸ್ಟೆಂಡ್ ವಾರಂಟಿ ಇವೆಲ್ಲ ನೋಡಿ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದರಲ್ಲಿರುವಂಥ ಎಲೆಕ್ಟ್ರಿಕಲ್ ಪಾರ್ಟ್ಸ್ಗಳು, ಎಲೆಕ್ಟ್ರಿಕಲ್ ಏನು ವೇರ್ ಆಗುವಂಥದ್ದು ತುಂಬ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ವಾರಂಟಿ ಇರೋವಂಥದ್ದು ತೊಗೊಳ್ಳೋದು ಬಹಳ ಒಳ್ಳೆಯದು, ರೈಟ್. ಸೊ ಈಗ ಪೆಟ್ರೋಲ್ ಗಾಡಿಗಳು ನಿಮಗೆ ವಾರಕ್ಕೆ ಒಂದು 100-120 ಕಿಲೋಮೀಟ್ರ್ ವಾರಕ್ಕೆ ಓಡಿಸ್ತೀನಿ. ನಮ್ಮ ಮನೆಗೆ ಒಂದು ಇರಲಿ, ಲೇಡೀಸ್ ಜೆಂಟ್ಸ್ ಎಲ್ಲ ಓಡಿಸ್ತೀನಿ. ಡ್ಯೂರೇಬಿಲಿಟಿ ಇದನ್ನ 3 ವರ್ಷ 4 ವರ್ಷ ಆದ್ಮೇಲೆ ಮಾರಿದ್ರು ಕೂಡ ನನಗೆ ಇನ್ಫ್ಲೇಷನ್ ಕಡಿಮೆ ಇರಬೇಕು, ಒಂದು 10-20 ಸಾವಿರ, ಒಂದು 30-40 ಸಾವಿರ ಡಿಫ್ರೆನ್ಸ್ ಇರಬೇಕು. ತುಂಬ ವರ್ಷ ನಾನು ಗಾಡಿನ ಇಟ್ಕೊಳ್ತೀನಿ, ನಾನು ಕಮರ್ಷಿಯಲಿ ಏನು ಯೂಸ್ ಮಾಡಲ್ಲ. ಹಾಗಿದ್ರೆ ಈ ಪೆಟ್ರೋಲ್ ಗಾಡಿಗೆ ಹೋಗ್ಬೋದು. ಬಟ್ ನನ್ನ ಪರ್ಸನಲ್ ಚಾಯ್ಸ್ ಯಾವುದು ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟ್ ರನ್ನಿಂಗ್ ಆಫ್ ಕಾಸ್ಟು ಕಮ್ಮಿ ಇದೆ, ಆದ್ರೂ ನನಗೆ ಪೆಟ್ರೋಲ್ ಗಾಡಿನೇ, ಪೆಟ್ರೋಲ್ ಬೈಕ್, ಪೆಟ್ರೋಲ್ ಸ್ಕೂಟ್ರು ಬೆಸ್ಟ್. ಯಾಕಂದ್ರೆ ನೋಡಿ ತುಂಬ 10 ವರ್ಷ, 20 ವರ್ಷ, 30 ವರ್ಷ ಗಾಡಿಗಳು ಇಟ್ಕೊಂಡು ಇವತ್ತಿಗೂ ಓಡಿಸ್ತಿರೋದನ್ನು ನೋಡಿದ್ದೀನಿ. ಬಟ್ ಇ ವಿ ಗಾಡಿಗಳು ಹಂಗಲ್ಲ. 3 ವರ್ಷದಿಂದ ಈಗಿರೋ ಗಾಡಿಗಳು ಯಾವುದೂ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ, ಓಲಾ ಬಿಟ್ಟರೆ, ಏತರ್ ಬಿಟ್ಟರೆ. ಸೊ ಹಂಗಾಗಿ ಐಮ್ ನಾಟ್ ರೆಕಮೆಂಡ್ ಇ ವಿ ವೆಹಿಕಲ್ಗಳನ್ನ ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ. ಇನ್ನು ಪೊಲ್ಯೂಷನು ಅದು ಇದು ಆಳು ಮುಳ್ಳು ಕಡ್ಡಿ ಕಟ್ಸ ಅವೆಲ್ಲ ಸುಳ್ಳು, ಅದೆಲ್ಲ ಮಿತ್ತು, ಅದು ಇಲ್ಲ ಈಗ. ಸೊ ಹಂಗಾಗಿ ನೀವು ಧೈರ್ಯವಾಗಿ ಪೆಟ್ರೋಲ್ ಗಾಡಿಗಳನ್ನ ತೊಗೋಬಹುದು, ಇ ವಿ ಗಾಡಿಗಳ್ನು ತೊಗೋಬೋದು. ಬಟ್ ಚೆನ್ನಾಗಿ ಓಡಿಸೋವಂಥವ್ರಾದರೆ ನೀವು ಇ ವಿ ಗಾಡಿನೇ ಡೈರೆಕ್ಟಾಗಿ ಹೋಗ್ಬೋದು. ಅಪರೂಪಕ್ಕೆ ಓಡಿಸೋವಂಥವ್ರು, ಮನೆಯಲ್ಲಿ ಒಂದು ಇರಲಿ ಗಾಡಿ ಎಮರ್ಜೆನ್ಸಿ ಪರ್ಪಸ್ಗೆ ಇರೋವಂಥವ್ರು, ನೀವು ಪೆಟ್ರೋಲ್ ಗಾಡಿಗಳಿಗೆ ಹೋಗಬಹುದು. ಸೊ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.